ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಏನು ಮಾಡಿತ್ತು ಅಮ್ಮ ಹೇಳ? ತೋರಿಸುತ್ತೆ ತಾನೆ. ಏನು ಮಾಡಿದ್ದೀನಿ ತೋರಿಸ್ಲಾ? ತೋರಿಸ್ಲಾ? ಏನು ಮಾಡೈತೆ ಹೇಳ? ಏನು ಹೇಳು? ಏನು ಸಾರು? ವೀರ ಏನ್ ಸಾರು? ವೀರ ವೀರ ಏನ್ ಸಾರ? ಏನ್ ಸಾರು? ಇಲ್ಲಿ ನೋಡ್ಕೊಂಡು ಪಪ್ಪ ನೋಡ್ಕೊಂಡು ಹಿರಿಯತ್ತೆ ಒಂದು ನಿಮಿಷ ಸೌಂಡ್ ಕವರ್. ನುಗ್ಗೆಕಾಯಿ ಸಾರು. ಏನ್ ಸಾರು? ನಿಂಗೆ ಎಷ್ಟು ಕೊಡ್ಲಿ ಈಗ? ಅಷ್ಟೊಂದು ನಂದೆಲ್ಲ ಕೇಳಬಾರ್ದು ನೀನು. ನಂದು ಕೇಳಬಾರ್ದು. ಬಿಸಿ ಐತೆ, ನೋಡ್ಕೊಂತೀನಿ. ಕೈಯಲ್ಲಿ ತಿನ್ನು. ಹೆಂಗ್ ಗೆಸ್ಟ್ ಮಾಡ್ದ ನೋಡ್ತೀನಿ ನಾನು. ಸ್ಮೆಲ್ ಗೊತ್ತಾಗ್ಬಿಡ್ತಾವ ಒಂದು. ಕೊಳ್ಳೋದ ನಾನು ವಾರಿ ಸಾಕ್ಬಿಡು. ತಿಂದೆ ಬಿಡು. ಅದ್ರೊಳಗೆ ಎಷ್ಟಿರುತ್ತೆ? ಫಸ್ಟ್ ತಿನ್ಲಿ ತಾಳ, ಆಮೇಲೆ ಹಾಕಿ ಅಂತೆ. ಅದು ನಾನೇ ಬಿಡಿಸ್ಕೊಡ್ಬೇಕು ಅವ್ನಿಗೆ, ಹಂಗೆ ಗೊತ್ತಾಗಲ್ಲ. ಇಲ್ಲ ವೇಸ್ಟ್ ಮಾಡ್ತಾನೆ. ಆರ್ಲಿ ನಾನು ಬಿಡಿಸ್ಕೊಡ್ತೀನಿ. ಯಾರೋ ಸಾಕಾ? ಮಟನ್ ಚಿಕನ್ ರೇಂಜ್ ತಿಂತಾನೆ ಅವನು. ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬಾ. ಸ್ಕೂಲಲ್ಲಿ ಏನು ಮಾಡ್ದ ಹೇಳಿ? ಏನು ಮಾಡ್ದ ಸ್ಕೂಲಲ್ಲಿ ಇವತ್ತು? ಹೀರೋ ಅಲ್ಲೋಡ, ಏನು ಮಾಡಿದ್ರೆ ಸ್ಕೂಲಲ್ಲಿ? ಸ್ಟಾರ್ ಹಾಕವ್ರ? ಮಾತಾಡ್ದೆ ಇವತ್ತು? ಏನು? ಯಾವ ಕಲರು? ಬ್ಲೂ. ಇರ್ಲಿ ಬಿಡು. ಕುರಿ ನೋಡ್ಬಿಟ್ಟು ಕುರಿ ನೋಡ್ಬಿಟ್ಲು, ಅದಕ್ಕೆ ಬೊಗಳ್ತಾವಳೆ. ಏನು? ನೋಡಿ ರೈಸ್ ನಿಮ್ಗೆ. ಬಾಸ್ ಕೋಲ್ ತರ್ಲ ಕೋಲು ತಗೋಬತ್ತೀನಿ ತಾಳು ನಿಮಿಷ. ನಿಮ್ಮ ಮಮ್ಮಿ ಕುಕ್ಕು ಬೈಯುತ್ತೆ. ಏನಂತ? ಮುಚ್ಚ ನಮ್ಮ ನಾಯಿಗೆ ಬೈದ್ರೆ ಅಷ್ಟೇ. ಇದ್ರ ತಲೆ ಮೇಲೆ ಕುಂಡ್ರಿಸ್ಕೊ. ಮಗನ್ ಬೈದಿಸ್ತಾರೆ. ಅದೇ ಹೇಳಿದ್ನಲ್ಲ, ತಲೆ ಮೇಲೆ ಕುಂಡ್ರಿಸ್ಕೊ. ಕುಕ್ಕಿಗೆ ಏನಾರು ಅಂದ್ರೆ ಆಗಲ್ಲ, ಗೊತ್ತಲ್ಲ. ಅವನ್ ಪ್ರಾಪರ್ಟಿ ಕುಕ್ಕಿಗೂ ಒಂದು ಶೇರ್ ಇದೆ ಅಲ್ಲ ಅವಿ? ಮನೆ ಮಾಡ್ಬೇಕು ಅವಳಿಗೂ ಚಿಕ್ಕದೆ. ಮನೆ ಮಾಡ್ತೀಯಾ, ಪ್ರಾಪರ್ಟಿ ಶೇರ್ ಕೊಡ್ತೀಯಾ? ಸಾಕಾ ನಿಂಗೆ? ಸಾಕು. ನಿನ್ ಮಗ ಚಿಕನ್ ಮಟನ್ ಹಿಂಗ್ ತಿನ್ನಲ್ವಲ್ಲ ಅವಳು? ಯಾರು ಮುಂಡೆಕಾಯಿ ಪ್ರಿಯ ನಿನ್ ಮಗ? ಏಯ್ ಮಟನ್ ತಿನ್ಬೇಕು ಕಣೋ. ಮುಂಡೆಕಾಯಿ ಪ್ರಿಯ. ಮಟನ್ ತಿನ್ಬೇಕು. ಏನ್ ತಿನ್ಬೇಕು? ಮಟನ್. ನೆನ್ಸ್ಕೊಳಕ್ಕೆ ಮಟನ್ ತಿಂದ್ರೆ ಶಕ್ತಿ ಬರುತ್ತೆ. ಸಾಕಾ ಸಾರ್ ಮಾಡು. ನುಗ್ಗೆಕಾಯಿ ತಿಂದ್ರೂ ಬರುತ್ತೆ. ಉಪ್ಪಿನಕಾಯಿ ಹಾಕ್ರಮ್ಮ, ಮನೇಲಿ ಮಾಡ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಹೌದಾ? ನೀನು ನನ್ಗೆ ಹೇಳ್ಕೊಡ್ತಾ ಇದೀಯಾ? ನೋಡು ಸಾಕಾ? ಹಾಕಿದೊಂದು ನೋಡೋಣ ಯಾವ ನೋಡಿ ಹೆಂಗ್ ಮಾಡಿದ್ಯಾ ಉಪ್ಪಿನಕಾಯಿ ಅಂತ. ಇಲ್ಲ, ಈ ತಟ್ಟೆ ಇದೆ, ಅಲ್ಲೇ ಐತಲ್ಲ. ಉಪ್ಪಿನಕಾಯಿ ಉಪ್ಪ ಇಲ್ವಲ್ಲಮ್ಮ? ನನ್ಗೆಲ್ಲ ಚೇರು ಸಾಕು. ಒನ್ ಪೀಸ್ ಅವ್ನು ಇಲ್ಲಿ ಕುಣಿಸು. ಉಪ್ಸಾಲ್ದಾ? ಬೇರೆ ಇಲ್ಲತ್ತು ಮೊನ್ನೆ ಬಿಡು. ಚೆನ್ನಾಗೇನು ಐತೆ ಉಪ್ಪು ಸಪ್ಪೆ ಅದು. ಇಡ ಇದ್ರಲ್ಲಿ ಕುಡಿಬೇಡ. ಹೋಗ ಆ ಕಡೆ ಕುಚಿ. ನಾನು ಟೂನೇ ಹಾಕೊಂಡಿದ್ದೀನಿ, ನೀನೇ ಜಾಸ್ತಿ ತಿನ್ಲಿ. ಅಮ್ಮ ತಿನ್ನಲ್ಲ ಅಂತೆ.
ನುಗ್ಗೆಕಾಯಿ ನೀನು ತಿಂದರೆ ಸಾಕಾಗಿದೆ. ನೋಡಮ್ಮ ಉಪ್ಪು ಫಸ್ಟ್ ಉಪ್ಪಿನಕಾಯಿ ತಿಂದು ನೋಡ. ಮಾವಿನಕಾಯಿ ಅಲ್ಲ ಉಪ್ಪಿನಕಾಯಿ ಉಪ್ಪೇ ಇಲ್ಲ. ಇರು ಒಂದು ನಿಮಿಷ. ಅಯ್ಯ ಸಪ್ಪೆ ಟೇಸ್ಟ್ ಸಾಕತ್ತೆ. ನೀವು ಫುಲ್ ಉಪ್ಪು ರೋಸ್ ಮಾಡ್ಬಿಡು ಅಂತ ಅವನು. ಸಾಲ್ದಸು ನೀವು ಇಷ್ಟು ಉಪ್ಪು? ಇನ್ನೂ ಉಪ್ಪು ಬೇಕಾ? ಒಂದು ಮಿಡಿ ಉಪ್ಪಿನಕಾಯಿ ಹಾಕ್ಲಾ ನೋಡ್ತೀಯಾ? ಹಾಕು. ನಂಗೇನೋ ಸಾಕು ಅನ್ಸುತ್ತಪ್ಪ. ಖಾರ ಆಯ್ತಮ್ಮ, ಉಪ್ಪಿರ್ಬೇಕಲ್ಲಮ್ಮ. ಅಯ್ಯ ರಾಮ ಸಾಕು, ಜಾಸ್ತಿ ಉಪ್ಪು ತಿನ್ಬಾರ್ದು. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ದೇವ್ರ ಆಶೀರ್ವಾದ ಇರಲಿ ಅಂತ ನಾವು ಭೀ. ಫುಲ್ಲು ಬರೀ ದೇವ್ರದೇ ಇದು. ನೋಡಿದ್ರು ಹೆಂಗಿದೆ ಪ್ರೆಸ್ಟೀಜ್ ಸಿಟಿ. ಏನದು ಇರೋ ರೋಡೆಲ್ಲ ಹೆಂಗಿದೆ ನೋಡಿದ್ರು. ರೋಡೆಲ್ಲ ಹೆಂಗಿದೆ. ಪ್ರೈವೇಟ್ ಆದ್ರೆ ಮಾತ್ರ ಇಂಡಿಯಾ ಉದ್ಧಾರ ಆಗೋದು. ಪ್ರೈವೇಟ್ ಆದ್ರೆ ಮಾತ್ರ ಇಂಡಿಯಾ ಉದ್ಧಾರ ಆಗೋದು ಅಲ್ವಾ ಅವಿ? ಇದೊಳ್ಳೆ ಯಾವುದೋ ಫಾರಿನಿಗೆ ಬಂದಂಗೆ ನೋಡು ಬೇಬಿ. ಮನೆಗಳು ನೋಡು ಬೇಬಿ. ಹೇಳಪ್ಪಿ. ಹೌದು. ಅದಕ್ಕೆ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ ಅವ್ರು ಬಿಟ್ಬಿಟ್ರೆ ಈ ಥರ ಯಾಕೆ ಬೇಬಿ ನಾವಿರೋ ಕಡೆ ಇಲ್ಲ? ಎಲ್ಲರೂ ತಗೊಂಡಿಲ್ಲ ಅದಕ್ಕೆ. ಅಲ್ಲ ಹಿಂಗೆ ಈ ಥರ ಡೆವಲಪ್ ಮಾಡ್ಬೇಕಂದ್ರೆ ಪ್ರೆಸ್ಟೀಜು ಸೋಬಾನೆ ಬರ್ಬೇಕಾ ಅವಿ? ಪ್ರೆಸ್ಟೀಜ್ ಪೂರ್ವಾಂಕರ್ ಅವರೇ ಬರ್ಬೇಕಾ? ದುಡ್ಡು ಹಂಗೆ ಇಸ್ಕೊತಾರಲ್ಲ ಅದಕ್ಕೆ ಅವಸನೆ. ದೇವ, ಇದೆಲ್ಲ ವಿಲ್ಲನ ಸುನಿ ಆ ಕಡೆ ಇರೋದು ಇರ್ಬೋದು. ನನಗೇನೋ ಒಳ್ಳೆ ಕನ್ವೆನ್ಷನಲ್ ಆ ಥರ ಕಾಣಿಸ್ತೈತೆ. ಕ್ಲಬ್ ಹೌಸ್ ಅಂತೀಯ? ವಿಲ್ಲಾ ಬೇಬಿ ಅವ್ರು ಯಾರೋ ಸ್ವಿಂಗೆಲ್ಲ ಹಾಕೊಂಡವ್ರು ನೋಡು. ಇದೆಲ್ಲ ಅಪಾರ್ಟ್ಮೆಂಟು. ಈ ಒಳಗೆ ಒಂದು ಪ್ರಪಂಚ ಥರ ಇರುತ್ತಲ್ವ ಸುನಿ? ಹಾಂ, ಇವ್ರದೇ ಒಂದು ಪ್ರಪಂಚ. ಚೆನ್ನಾಗಿದೆ. ನಂಗೆ ಈ ಥರ ಇರೋಕ್ಕಿಷ್ಟ, ಈ ಕಡೆ ಬರೋಕ್ಕಿಷ್ಟ. ಇಡನ್ ಪಾರ್ಕ್ ಅಪಾರ್ಟ್ಮೆಂಟ್ ಇಷ್ಟ ಇಲ್ಲ, ಬಟ್ ಈ ಥರ ಇರಬೇಕು ಲೇಔಟು, ಮನೆ, ಕಮ್ಯುನಿಟಿ ಎಲ್ಲ ಸ್ವಲ್ಪ ಹೈಫೈ ಆಗಿ ಚೆನ್ನಾಗಿ. ರೊಕ್ಕ ಇದೆಯಾ? ಈ ಅಪಾರ್ಟ್ಮೆಂಟು ವಿಲ್ಲಾಗ ನಾವು ಬರೋಕ್ಕಾಗಲ್ಲ ಅಂತೀಯಾ? ಇನ್ನೊಂದೆರಡು ಅಪಾರ್ಟ್ಮೆಂಟಿಗೆ ಈಗಲೇ ಬರ್ಬೋದು ಸುನಿ ನಾವು. ವಿಲ್ಲಾಗೂ ಲೋನ್ ಗೀನ್ ಮಾಡ್ಕೊಂಡು ಬರ್ಬೋದು. ರೈಟಾ? ಹಾಂ ಅಲ್ವಾ? ಅಯ್ಯ, ಇಲ್ಲಿ ಬಂದಿರೋರೆಲ್ಲ ಫುಲ್ ಕ್ಯಾಶಲ್ಲೇ ಬಂದಿರ್ತಾರ, ಲೋನ್ ಗೀನ್ ಮಾಡ್ಕೊಂಡೇ ಬಂದಿರ್ತಾರೆ ಎಲ್ಲರೂ. ಅಲ್ವಾ ಸನಿ? ಯಾರು ಸನಿ ಲೋನ್ ಇಲ್ಲದೆ ಬರ್ತಾರೆ? ಆದರೂ ಇದು ಒಳಗಡೆ ಓಡಾಡಕ್ಕೆ ಹಿಂಸೆ ಬೇಬಿ. ಈಗ ಆಚೆ ಗೀಚೆ ಅದಕ್ಕೆ ಇದಕ್ಕೆ ಹೋಗ್ಬೇಕಂದ್ರೆ ಒಳಗೆ 3.5 ಕಿಲೋಮೀಟರ್ ಐತೆ ಸುನಿ. ಹಾಂ, ಎಲ್ಲ ಇರುತ್ತೆ, ಬಟ್ ಆದ್ರೂ ಎಲ್ಲರೂ ಆಚೆ ಗೀಚೆ ಹೋಗ್ಬೇಕಂದ್ರೆ ಇವರೆಲ್ಲ ಅಷ್ಟಾಗಿ ಎಲ್ಲೂ ಇಲ್ಲ ಅನ್ಸುತ್ತೆ. ಇರೋ ಅಲ್ಲೆಲ್ಲರೂ ಇರುತ್ತೆ. ಹಾಂಪ್ಪ, ನಾವಿಲ್ಲೇ ಇರೋಣ. ನಾವಿರೋ ಇಲ್ಲೇ ತಗೊಳ್ಳೋಣ, ಇಲ್ಲೇ ಮನೆ ತಗೊಳ್ಳೋಣ, ಹೊಸ ಮನೆ. ಹಾಂ, ತರ್ಸು, ದೊಡ್ಡದು ತರ್ಸು, ತರ್ಸು, ಬಾ ನೋಡೋಣ. ಹೋಗ್ಬಿಡ, ನೀರ ಹತ್ರ ಹೋಗ್ಬಿಡ. ಚೆನ್ನಾಗಿದಲ್ಲ? ಚೆನ್ನಾಗಿದಲ್ಲ? ಇದು ಚೆನ್ನಾಗಿದೆ, ಬೇಬಿ ಪೂಲ್. ಸುನಿ ನೀನು ಒಬ್ಬೊಬ್ಬ ಹಲೋ ಅಣ್ಣ ಹೇಳಿ ಅಣ್ಣ. ಹಾಂ
ನಾನು ನಿಮ್ಗೆ ಮಾತಾಡ್ತೀನಿ ಅವ್ರು ಮಲಗಿರ್ತಾರೆ ಟ್ರೈನ್ ಎದ್ದಿರಲ್ಲ ಮಾತಾಡ್ತೀನಿ ಹಾಂ ಸರ್ ಇದು ರೂಮಾ? ಗೆಸ್ಟ್ ಬೆಡ್ರೂಮು. ಇಲ್ಲಿ 2 ಇಂಡಿವಿಜುವಲ್ ಬೆಡ್ಸ್ ಬರುತ್ತೆ. ಇಲ್ಲಿ ವಾರ್ಡ್ರೂಮು ಅವ್ರದ್ದು ಡ್ರೆಸ್ಸಿಂಗ್ ಏರಿಯಾ. ಇದು ಬಂದು ವಾಶ್ರೂಮ್, ಅವ್ರ ವಾಶ್ರೂಮು. ಆ ಕಡೆ ಒಂದು ಕಾಮನ್ ವಾಶ್ರೂಮ್. ಕಿಟಕಿ ಇಲ್ಲ, ಕಿಟಕಿ ಹಾಕ್ತಾರೆ. ವಿಂಡೋ ಲಾಂಗ್ ವಿಂಡೋ. ಟೀ ಕುಡ್ ಹಾಕ್ಸೋರು ಅಂದರೆ ಟೀ ಕುಡ್ಗೆ ಎಷ್ಟಾಗಿರುತ್ತೆ? ಟೋಟಲ್ ಬಜೆಟ್ ಒಂದು 70 lakhs ಆಗುತ್ತೆ. ಟೀ ಕುಡ್ಗೆ ನಾನು ಕೈಯಲ್ಲೆಲ್ಲ ನೀಡ್ಸಿ ಅಂತ ಹೇಳ್ತಾರೆ. 70 lakhs ಅಲ್ಲಿ ಮನೆ ಕಟ್ಬಿಡ್ದೆ. 30-40 ಎಲ್ಲ ಫರ್ನಿಚರ್ಸು ಎಲ್ಲ ಟೀಕೆ ಅವರು. ವಾ. ವಾಶ್ರೂಮ್ ವಾಸ್ಕಲ್ ಮಾತ್ರ ಇಲ್ಲ, ವಾಶ್ರೂಮ್ಸ್ ಮಾತ್ರ ಟೀ ಕುಡಿಲ್ಲ. ಮಿಕ್ಕಿದೆಲ್ಲ ಕಾಮನ್ ಏರಿಯಾಸ್ ಅದೇ ಅವಾಗಲೇ ಹೇಳ್ದಂಗೆ ಕೆಳಗಡೆ ಅಂತ ಬರ್ತದೆ. ತಂದೆ ಈ ಮಕ್ಳು ಕರ್ಕೊಂಡು ಬರಬಾರ್ದು. ಆ ಸೈಟಿಗೆ ಬರ್ಬೋದು, ಈ ಸೈಟಿಗೆ ಬರ್ಬೋದು. ಬರಬಾರ್ದು ಕಟ್ಟ ಹೋಗಿ ಅಲ್ಲಿ ಇಟ್ಕೋಬಹುದು. ಮನೆಯೆಲ್ಲ ಕೆಳಗಿಂದ ಮೇಲೆ ಚೆನ್ನಾಗಿದೆನಾ? ಕೆಳಗಡೆ ಎಲ್ಲ ಐಟಮ್ಸ್ ಇಟ್ಬಿಟ್ಟಿದೀವಲ್ಲ, ಕಂಜೆಸ್ಟೆಡ್ ಅಂತ ಅನಿಸ್ತಾ. ಫಸ್ಟ್ ಅದು ಪ್ಲಾನ್ ಇರಲಿಲ್ಲ, ಆಮೇಲೆ ಅವ್ರು ನಮ್ಗೆ ಎಕ್ಸ್ಟೆನ್ಷನ್ ಬೇಕು ಆ ಕಡೆ ನಾರ್ತ್ ಈಸ್ಟ್ ಕಡೆ ಅಂತ. ಅವಾಗ ತಿರ್ಗಾ ನಾವು ಡಬಲ್ ಎಕ್ಸಿಲಿಂಗ್ ಮಾಡಿದ್ವಿ. ಇದು ಹಾಲ್ ವ್ಯೂ, ಇದು ಫುಲ್ ವ್ಯೂ. ಇಲ್ಲಿಂದಾನೆ ಬಂದು ನೋಡ್ಬೋದು. ಹುಷಾರಾದ್ರೆ ಯಾರು ಬಂದರು ಅಂತ. ಇದು ಅವ್ರ ಡಾಕ್ಟರ್ ಬೇಕು. ಇದು ಡಾಕ್ಟರ್ ಬೇಕು. ಬಾ ರೂಮಾ? ದಿಜ್ಜೆ ಗೊತ್ತಾ? ಚೆನ್ನಾಗಿ. ಇದು ಈ ಥರ ಬರುತ್ತೆ. ವಾರ್ಡ್ರೋಬ್ದ ಇದು? ವಾಕಿಂಗ್ ಚೆನ್ನಾಗಿದೆ ನೋಡು. ಮಕ್ಳಿಗೆ ಅವ್ರದ್ದು ಬಾಲ್ಕನಿ ಔಟ್ಸೈಡ್. ಅವಿ ಹುಷಾರು ಅವಿ. ನನಗೆ ಭಯ. ಇದು ಅವ್ರ ಮಾಸ್ಟರ್ ಬೆಡ್ರೂಮು. ಇದಾ? ಸೇಮ್ ಬರುತ್ತಲ್ಲ ಸೇಮ್ ಅದೇ, ಬಟ್ ಇವಾಗೆ ಬಾಲ್ಕನಿ ಇದೆ. ಅಲ್ಲೇನು ಮಾಡ್ತಾರೆ ಬಾಲ್ಕನಿಲಿ? ಎಲ್ಲ ಅಪಾರ್ಟ್ಮೆಂಟ್ ಅವರೇ ನೋಡ್ತಾ ಇರ್ತಾರೆ. ಇದು ಎಷ್ಟು ಮೆಜರ್ಮೆಂಟ್ ಬರುತ್ತೆ? ನಾವು ಪ್ಲಾನ್ ಹಾಕಿದ್ರೆ ನಿಮ್ಮ ಬೆಡ್ರೂಮ್ ಸೇಮ್ ಬರುತ್ತೆ. ನಿಮ್ಮ ಬೆಡ್ರೂಮ್ ಸೇಮ್. ಒಂದು 2-3 ಅಡಿ ಕಮ್ಮಿ ಬರ್ಬೋದು ಬಿಟ್ಟರೆ. ನೋಡಮ್ಮ ವಾಕಿಂಗ್ ಮಾಡೋದು ಇವಾಗ ನಿಮ್ಗೆ ಗೊತ್ತಾಗುತ್ತೆ. ನಿಂದು ವಾಕಿಂಗ್ ಮಾಡೋದು ಇಷ್ಟೇ ಅಂತೀಯ ನೀನು? ಪ್ರಾಜೆಕ್ಟ್ ಮಾಡಿದ್ವಿ ಆಯ್ತಾ, 30-40 ಸೈಟ್ ಅಷ್ಟು ಅವ್ರದ್ದು ವಾಕಿಂಗ್ ವಾಟರ್ ಇದೆ. ನಂಗೆ ಅಷ್ಟೆಲ್ಲ ಬೇಡ. ಅಲ್ಲ, ಈ ಎಲ್ ಶೇಪು ಇಲ್ಲಿ ಜೆಂಟ್ಸ್ ಸೆಕ್ಷನ್ ನಾನು ನಿಮ್ಗೆ ಹೇಳಿದ ಜೆಂಟ್ಸ್ ಸೆಕ್ಷನ್, ಅದು ಲೇಡೀಸ್ ಸೆಕ್ಷನ್. ಹಂಗೆ ಹೇಳ್ತೀರಲ್ಲ, ಏನು ಇಡೋಕ್ಕಾಗಲ್ಲ ನಾವು. ಇದು ಪೂರ್ತಿ ಡ್ರೆಸ್ಸಿಂಗ್ ಬರುತ್ತೆ. ಇಲ್ಲೊಂದು ಸೆಂಟರ್ ಚಿಕ್ಕ ಟೇಬಲ್ ಬರುತ್ತೆ, ಅದಕ್ಕೆ ಹ್ಯಾಂಗಿಂಗ್ ಮಿರರ್. ಹಿಂಗ್ ಬೇಕಾದ್ರೂ ಟರ್ನ್ ಮಾಡ್ಕೋಬೋದು, ಹಿಂಗ್ ಬೇಕಾದ್ರೂ ಟರ್ನ್ ಮಾಡ್ಬೋದು. ಸೀಲಿಂಗ್ ಇದೆ, ಇಷ್ಟು ದೊಡ್ಡ ಮಿರರ್. ಆ ಥರ ಎಲ್ಲ ಇದೆ. ಫೈನಲ್ಲ ಕರೀತಾರೆ ಬಿಡು ಒಂದ್ಸರಿ ಗೃಹಪ್ರವೇಶಕ್ಕೆ. ಇದು ವಾಶ್ರೂಮ್ ಸೇಮ್ ಬರುತ್ತೆ. ಪ್ಲಂಬಿಂಗ್ ನಡೀತಾ ಇದೆಯಾ? ಈ ಫ್ಲೋರ್ ಇದು ಲೈಬ್ರರಿ, ಇದು ಪೂಲ್ ಒಳಗಡೆ. ಇದು ನಾನು ಹೇಳಿದ್ನಲ್ಲ ಆಚೆಗಡೆ. ಅಂದರೆ ನಮ್ದು ಈ ಥರ ಪ್ಲಾನ್ ಮಾಡೋದಲ್ವ ನೀನು? 3D ಈ 3D ಫಸ್ಟ್ ನಮಗೆ ಡಿಸೈನ್ ಫೈನಲ್ ಆಗಬೇಕು, ಸ್ಟ್ರಕ್ಚರ್ ಫೈನಲ್ ಆಗಬೇಕು, ಆಮೇಲೆ 3D. ವಿಡಿಯೋ ವಿಡಿಯೋ ಇದೆ ಅದು? ಫುಲ್ಲು ಲಾಂಗ್ ಬಾಲ್ಕನಿ. ಆರಂಗು ಇರ್ಬೋದು. ಅವ್ರ ಮಗಳು ಏನು ಮಾಡ್ತಾವಳೆ ಅಂತ ಹೋಗಿ ನೋಡಕ್ಕೆ. ಇದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮ್. ಎಷ್ಟು ಬೆಡ್ರೂಮ್ ಇವ್ರದ್ದು? ಎಷ್ಟು BHK ಇದು? 5 BHK. ಎಷ್ಟು ಬೆಡ್ ಸರ್? ಇದು 4 ಇದು ಚೆನ್ನಾಗಿದೆ. ದೊಡ್ಡದಾಗಿದೆ. ಒಂದು ಸ್ಮೋಕಿಂಗ್ ಝೋನ್. ರಾಜಣ್ಣ ರಾಜಣ್ಣ ಅದು ನಿಮ್ದೇನಾ? ಯಾಕೆ ಇಲ್ಲ
ಪಾರ್ಕಿಂಗ್ ಇಲ್ಲ ಅಂದ್ರೆ ಇಷ್ಟ ಆಗಲ್ಲ. ಎಲ್ಲೇ ಬಿಟ್ಟವ್ರಲ್ಲ ಜಾಗ. ಫುಲ್ ಗ್ರೌಂಡ್ ಪಾರ್ಕಿಂಗ್ ಇರೋ ಥರ ಇರುತ್ತೆ. ಥ್ಯಾಂಕ್ ಯು. 808 ಕೈ ಕೊಡು. ಇದೆಲ್ಲ ಕಾಲೆಲ್ಲ ಹಬ್ಬ ಆತಮ್ಮ. UPSಗೆ ಜಾಗ ಬಿಟ್ಟವ್ರು. ಇದೇನು ಅದು ಲೇಬರ್ ಶೆಡ್ ಎಷ್ಟು? ಕಟ್ಟಿದ್ವಿ, ತೆಗ್ದ್ಬಿಡ್ತೀವಿ. ಇದು ನಿಮ್ದೇನಾ? ಎಂಟ್ರೆನ್ಸ್ ಇದೆನಾ? ಇದೇ entrance. ಇದು ಚಿಕ್ಕ ಅನ್ಸುತ್ತೆ. ಇದು 64. Height. ಹಾಂ, ಇದು 12 feet. ಇದೇನು ದೇವ್ರ ಮನೆ. ಅದೇ ದೇವ್ರ ಮನೆ. ಸರ್ ಇದಾ? ನಮ್ದು ಚೆನ್ನಾಗಿದೆ ಬಾಯ್. ಅಲ್ಲಿ ಸ್ಟಾಪ್ ಮಾಡೋವಂತೆ ಕೆಲಸ. ವೀರು ನೋ. ಇಲ್ಲಿ ಬಾ ನೀರು. ಹಾಕೋ ನೀನೆ ಸಿಂಪಲ್ ಬರುತ್ತೆ. ಬರೀ ಹಾಲು ಕಿಚನ್ ಅಷ್ಟೇ ಇಲ್ಲ. ಕಿಚನ್ ಇದೆಯಾ? ಇದು ವೆಸ್ಟ್ ಬೇಕು. ವೆಸ್ಟ್ ಬೇಕು. ನಾನೆಲ್ಲ 2 ಫ್ಲೋರ್ ಇದೆ ಅಂದ್ಕೊಂಡೆ. ಹಾಂ, ಈಚೆ ಕಡೆಯಿಂದ ನೋಡೋ ಚಿಕ್ಕದಾಗ ಕಾಣ್ತೈತೆ. ಎಂಪ್ಲಾಯೀಸ್ ಅವರೇ ಬೇಗ ನಡೆಯುತ್ತೆ. ಎಂಪ್ಲಾಯೀಸ್ ಅವರೇ ಬೇಗ ನಡೆಯುತ್ತೆ. ನಾನು ಅವಲಿಂದ ಹಂಗೆ ಮಾಡ್ಕೊಂಡು ಬೇಕು ಅಂತ. ಸಿಗ್ತೇನೆ ನಾನು. ಇಲ್ಲ, ಕಾಲಿಗೆ ಸಿಗುತ್ತದು. ಇದು ಫಿಕ್ಸ್ಡ್. ಯಾಕಂದ್ರೆ ಆ ಕಡೆ ಸಜ್ಜ ಇದೆ, ಓಪನ್ ಮಾಡೋಕ್ಕಾಗಲ್ಲ ಅಂತ ಫಿಕ್ಸ್ ಮಾಡ್ತೀವಿ. ಇದು ಓಪನ್, ಇದು ಫಿಕ್ಸ್ ಗ್ಲಾಸ್. ಲೈಟ್ ನಾವು ಮೆಟ್ಟ ಹತ್ರ ಬಂದಾಗ ಹಿಂಗೆ ಅದೇ ಮಾಡ್ತೀವಿ. ನಾನು ನಿಂಗೆ ಈ ಆಪ್ಷನ್ ಇದೆ ಇಲ್ಲಿ ಇಲ್ಲ, ನಿಂಗೆ ಇದು ಬೇಡ, ಇದೇನೋ ನಾನು ವಾಲ್ ಮಾಡ್ಕೊಳ್ತೀನಿ ಅಂತಂದರೆ ನೀನು ಇದು ನಿಂಗೆ ಇಟ್ಟು ಸೈಡಲ್ಲಿ ಬಿಟ್ಟು ಬಟ್ ಸೈಡ್ ಎಕ್ಸ್ಟೆನ್ಷನ್ ತಗೋಬೇಕು. ಹಾಂ ತೊಗೊಳ್ಳಿ. ನೋಡೋಣ ಅಲ್ಲ, 2 ಕಡೆನೂ ಇದೆ. ಅದು ಕೆಲಸ ಆಫ್ ಆಗುತ್ತಂಗೆ. ಇದು ಇವಾಗ ಲಿಫ್ಟ್ ಇಲ್ವಲ್ಲ, ಅಂದ್ಬಿಟ್ಟು ಇದು ಗ್ಲಾಸ್ ಆಗ್ತದೆ. ಇದು ಗ್ಲಾಸಾ? ಅದು ಗ್ಲಾಸ್ ಇಲ್ಲ ನಡೆಯೋದೆ 5 ಜನ ಬರ್ತೀವಿ, ಏನಾಗಲ್ಲ. ನಾನು ಲಾಸ್ಟ್ ಮನೆ ಈ ಥರ ನೋಡಿ. ಇವನು ಡೈರೆಕ್ಟರ್ ಮನೆ. ಇಲ್ಲೊಂದು ದೊಡ್ಡ ಶ್ಯಾಂಡ್ಲಿಯರ್. ಚೆನ್ನಾಗಿದೆ. ಇದು ಅವ್ರ ಮದರ್ಸ್ ಬೆಡ್ರೂಮು. ಇದು ನೋಡಿ, ಇಲ್ಲ, ಇದು ಆಲ್ರೆಡಿ ರೆಡಿಯಾಗಿದೆ. ಇದೀಗ ಕುಶನ್ ಏನೋ ಹಾಕ್ಸಿಲ್ಲ, ಸ್ಟಿಚಿಂಗ್ ನಡೀತಾ ಇದೆ ಕೆಳಗಡೆ. ಇದೆಲ್ಲ ವಾಲ್. ಸ್ಲೈಡಿಂಗ್ ಅಂತ ಬೇಡ. ಇಲ್ಲ, ಇದು ಮದರ್ಸ್ ಬೆಡ್ರೂಮ್. ಅವ್ರ ಅಮ್ಮ ತಾಯಿ ಸ್ಲೈಡಿಂಗ್ ಬೇಕಾಗ ನಿಮಗೆ? ಎಲ್ಲಿ ಜಾಗ ಇರಲ್ಲ ಅಲ್ಲಿ ಸ್ಲೈಡಿಂಗ್ ಓಕೆ, ಜಾಗ ಇರೋ ಹತ್ರ ಓಪನಬಲ್ ಬೆಸ್ಟ್. ನನಗೆ ಓಪನೇ ಅದು ವಾಶ್ ಸ್ಲೈಟಿಂಗ್ ನೋಡಿ ನಮಗೆ ಸಿಕ್ತು. ಇದೆಲ್ಲ ಹ್ಯಾಂಡಲ್ ಆಗ್ತದೆ. ಚೆನ್ನಾಯ್ತು. ಆಯ್ತಾ? ಟು ಟ್ರೈ ಸಾಕಾಗ. ಇಲ್ಲಿ ಕೂತ್ಕೊಂಡು ವಯಸ್ಸಾದವ್ರಿಗೆ ಇದು ನೋಡಿ SSL ಮಾಡಿದೀವಿ, ಕಾಣಿಸಲ್ಲ. ಇಲ್ಲಿ ಒಳಗಡೆ SS ಫ್ರೇಮು ಕರೆಕ್ಟಿಂಗ್ ಕೊಟ್ಟಿದ್ದೀವಿ. ಆರಾಮಾಗಿ ಕೂತ್ಕೊಂಡು ವಯಸ್ಸಾದವ್ರು. ನಂಗೂ ಆ ಥರ ಬೇಕು. ಒಂದೊಂದಿನ ತಲೆ ಸುತ್ತಾ ಇರುತ್ತೆ ಬಾತ್ರೂಮ್. ಅದು ನಾನು ಹೇಳಿದ್ದು ಇದೇ ವುಡ್ ಕಲರು, ಈ ಕಲರ್ ಯೂಸ್ ಮಾಡಬೇಕು ಅಂತ. ವೈಟಲ್ಲಿ ನನಗೆ ಇದ್ರ ಜೊತೆ ವಾಲ್ನಟ್ ಇಷ್ಟ. ವಾಲ್ನಟ್ ಕಲರ್. ವಾಲ್ನಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ walnut. ವಾಲ್ನಟ್ ಚೆನ್ನಾಗಿರುತ್ತೆ. ಗಲೀಜಾದ್ರೂ ಇದು ಏನು ಸ್ವಲ್ಪ ಡಲ್ ಅನ್ಸುತ್ತೆ. ಈಗ ವಾಲ್ನಟ್ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಥೀಮಲ್ಲಿ ಹೋಗಿದ್ದಾರೆ. ವಾಲ್ನಟ್ ಅಂದರೆ ಅದು. ಚೆನ್ನಾಯ್ತು ಅದು. ಇದು ಆಚೆಗಡೆ ಬಾಲ್ಕನಿ. ಬಾಲ್ಕನಿನ ಹುಷಾರು ನೋಡ್ಕೊಂಡು ಹೋಗಿ. ಸ್ಮೋಕಿಂಗ್ ಝೋನ್ ಅಲ್ಲ? ಹಾಂ, ಮಾಡ್ತಾರೆ ಅವ್ರಿಗೆ, ಮಾಡೋರಿಗೆ.
ಮಾಡ್ತಾ ಇರೋಕ್ಕೆ ಸುಮ್ಮನೆ ಬಾರ್ದು ಕೆಳಗೆ ಮಾತ್ರ ಮಾಡ್ಬಲ್ಲ ಟೈಲ್ ಫ್ಲೋರಿಂಗ್ ಎಲ್ಲ ಇದು ಬರೀ ಸ್ಕರ್ಟಿಂಗ್ ಇದು ಮಾತ್ರ ಎಲ್ಲ ನಿಮಗೆ ಟೈಲ್ಸ್ ಮಾತ್ರ ಮಾಸ್ಟರ್ ಬೆಡ್ರೂಮ್ ಇದೆ ಎಷ್ಟು ಬೆಡ್ರೂಮ್ ಇದ್ದಂಗೆ ಐತೆ ಅವ್ರದ್ದೊಂದು ಥೀಮ್ ಮೆಟೀರಿಯಲ್ಸ್ ಹಿಂಗೆ एक मिनिट ನೀನು ಮೀಡಿಯಂ ಮಾಡು ಪರವಾಗಿಲ್ಲ ಬನ್ರಿ ಏ ವೀರು ಗಲೀಜಾಗುತ್ತೆ ಕಣೋ ಹಾಂ ಇದೆ ಅಕ್ಕ ಓ ಇಲ್ಲೋಡಲ್ಲಿ ಜಕುಜಿ ಥರ ನಿಮಗೆ ಇದು ಒಳಗಡೆ ಬಾತ್ರೂಮ್ ಬಾಟಪ್ ಅದು ಹ್ಯಾಂಡ್ ಮೇಡ್ ಬಾಟಪ್ ಮಿಷನ್ ಮೇಡ್ ಅಲ್ಲ ಹ್ಯಾಂಡ್ ಮೇಡ್ ಸಾಕಲ್ಲ ನಿನಗೆ ನೋಡಿ ಇದು ಲೈಟ್ ಸೆನ್ಸರ್ ಇರುತ್ತೆ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಓಪನ್ ವೀರು ಸಾಕಲ್ಲ ವೀರು ಗ್ಯಾಸ್ ಬರುತ್ತೆ ಇದನ್ನು ಕುತ್ಕೊಳಕ್ಕೆ ಮಾಡಿರೋದು ಇದು ಹೆಂಗೆ ಅಂತ ತೋರಿಸ್ತೀವಿ ಗೊತ್ತಾಗ ಇದೊಂದು ಸ್ಟೆಪ್ ಇಟ್ಟು ಒಳಗಡೆ ಹೋಗ್ತೀವಿ ಡೋರ್ ಕ್ಲೋಸ್ ಮಾಡಿ ಆನ್ ಮಾಡಿ ನೀರು ತುಂಬಿಸ್ಬಿಡೋದು ಆರಾಮಾಗಿ ಕೂತ್ಕೊಂಡು ಇದೆಲ್ಲ ಒಂದೊಂದು ಮೆಚ್ಚಿರೋದು ನಾವು ಅದೇ ನೀನು ಯಾವತ್ತೇನು ಏನೋ ಸ್ಟೋರಿಲಿ ಹಾಕಿದೆ ನೋಡೋ ನನ್ನ ಪೀಸ್ ಆ ಥರ ತಾನೇ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರಲ್ಲ ಅದು ಚೆನ್ನಾಯ್ತು ಬಸಾಸಿ ಟೈಲ್ಸ್ ಚೆನ್ನಾಗಿದೆ ನಿಂಗೆ ಇಷ್ಟಿದ್ರೆ ಸಾಕಲ್ಲ ಇನ್ನು ಒಬ್ಳಿಗೆ ಮಾತ್ರ ಅಲ್ಲ ಇದು ಇಲ್ಲಿ ಒಂದು ಮಿರರ್ ಇದೆ ಹಿಂಗೆ ಬಟ್ ಹಿಂಗೆ ಗ್ಲಾಸ್ ಮಾತ್ರ ಹಾಕ್ಸ್ಕೊಬೇಡ ವುಡ್ ಹಾಕ್ಸ್ಕೊ ಇಲ್ಲ ಗ್ಲಾಸ್ ಹಾಕಿದ್ರೆ ಅದೊಂಥರ ಚೆನ್ನಾಗಿದೆ ಎಲ್ಲ ಅದು ಟಚ್ ಆದರೆ ಡಮ್ ಅನ್ನೋದು ಪಟ್ ಅಂದ್ಬಿಟ್ರೆ ಕಷ್ಟ ಆಮೇಲೆ ಇದು ಚೆನ್ನಾಗಿದೆ ಯಾರಾದ್ರೂ ಒಬ್ರು ಹೌಸ್ಕೊಬಿಡ್ಬೋದು ಕ್ವಾಲಿಟಿ ಹೆಂಗಿದೆ ಹಾಂ ಕಮ್ಮಿ ಕ್ವಾಲಿಟಿ ಕಮ್ಮಿದು